ಕೋವಿಡ್ ಲಸಿಕೆ ಪಡ್ಕೊಂಡವರಲ್ಲಿ ಶುರುವಾಯಿತು ಹೊಸ ಭೀತಿ. ವ್ಯಾಕ್ಸಿನ್ನ ಅಥವಾ ಅತಿಯಾದ ವ್ಯಾಯಾಮದ ಪರಿಣಾಮನ? ಹಾಯ್, ನಾನು ಡಾಕ್ಟರ್ ರಕ್ಷಿತ್. ಕೋವಿಡ್ ವ್ಯಾಕ್ಸಿನೇಷನ್ ಇಂದ ಹೃದಯಾಘಾತ ಜಾಸ್ತಿ ಆಗಿದೆಯಾ? ಇತ್ತೀಚೆಗೆ 40 ವರ್ಷದ ಒಳಗಿರುವ ಯುವಕರಲ್ಲಿ ಹೃದಯಾಘಾತದಿಂದ ಸಾವಿನ ಸಂಖ್ಯೆ ಹೆಚ್ಚಾಗಿದೆ. ಹಾಸನ್ನಲ್ಲಿ ಇನ್ನೂ ಹೆಚ್ಚು. ಹೃದಯಾಘಾತ ಯಾಕಾಗತ್ತೆ? ಹೃದಯಾಘಾತ ಹಲವಾರು ಕಾರಣಗಳಿಂದ ಆಗ್ಬೋದು. ನಿಮ್ಮ ಜೀವನ ಶೈಲಿ, ದಪ್ಪ ಇದ್ದೀರಾ, ನಿದ್ದೆ ಚೆನ್ನಾಗಿ ಮಾಡ್ತಿಲ್ವಾ, ಸ್ಟ್ರೆಸ್ ತುಂಬ ಇದೆಯಾ, ಅಥವಾ BP, ಶುಗರ್, ಕೊಲೆಸ್ಟ್ರಾಲ್ ಇವೆಲ್ಲವೂ ಇದಾವ. ಕೋವಿಡ್ ಕೂಡ ಹಾರ್ಟ್ ಅಟ್ಯಾಕ್ಗೆ ಮುಖ್ಯ ಕಾರಣ. ಅದು ನಿಮ್ಮ ರಕ್ತನಾಳ ಹಾಗೂ ಹೃದಯದ ಮೇಲೆ ಒತ್ತಡ ಜಾಸ್ತಿ ಮಾಡುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಇರುತ್ತೆ. ಕೋವಿಡ್ ಲಸಿಕೆ ಹಾಗೂ ಹಾರ್ಟ್ ಅಟ್ಯಾಕ್ ಸಂಬಂಧ ಇದೆಯಾ? ರಿಸರ್ಚ್ ಏನು ಹೇಳುತ್ತೆ? ICMR ಹಾಗೂ ಹಲವಾರು ರಿಸರ್ಚ್ ಪೇಪರ್ಸ್ ಮತ್ತು ತಜ್ಞರು ಸ್ಪಷ್ಟವಾಗಿ ಪ್ರಕಟಿಸಿದ್ದಾರೆ. ಕೋವಿಡ್ ಲಸಿಕೆ ಹಾಗೂ ಹೃದಯಾಘಾತದ ಮಧ್ಯೆ ಯಾವುದೇ ಸಂಬಂಧವಿಲ್ಲ ಎಂದು. ಆದರೆ ಕೋವಿಡ್ ಲಸಿಕೆ ತೀವ್ರವಾದ ಕೋವಿಡ್ ಅನ್ನು ತಡೆಯುತ್ತದೆ. ಕೋವಿಡ್ ತಡೆದು ಅದರಿಂದ ಆಗುವ ಹಾರ್ಟ್ ಅಟ್ಯಾಕ್ ಅನ್ನು ತಪ್ಪಿಸುತ್ತದೆ. ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೆ, ಯಾಕಾಗುತ್ತೆ, ಏನು ಮಾಡ್ಬೋದು ತಿಳಿಬೇಕಾ? ಫಾಲೋ ಮಾಡಿ, ನೆಕ್ಸ್ಟ್ ರೀಲಲ್ಲಿ ಹೇಳ್ತೀನಿ. ಸ್ಟೇ ಸೇಫ್, ಟೇಕ್ ಕೇರ್.